ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಸಿಯಾ ಬೂಟಿಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ನಿಮಗೆ ಇಂಡಿಯನ್ ವೇರ್, ವೆಸ್ಟರ್ನ್ ವೇರ್, ಆಲ್ ವೆರೈಟಿ ಲೇಡೀಸ್ ವೇರ್ ಬ್ಲೌಸಸ್ ಆಗಲಿ ಡ್ರೆಸ್ಸಸ್ ಆಗಲಿ ನಾನು ಎಲ್ಲ ಮಾಡರ್ನ್ ಇಂಡಿಯನ್ ಎರಡೂ ತೋರಿಸ್ಕೊಡ್ತಿದ್ದೀನಿ. ನನ್ನ ಚಾನಲಲ್ಲಿ ನಿಮಗೆ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಪ್ರತಿಯೊಂದು ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡಿಕೊಡೋದು ಹೇಗೆ ಅಂತ ತಿಳಿಸ್ಕೊಡಲಾಗುತ್ತದೆ. ಹಾಗಾದರೆ ನಾವು ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ, ಫ್ರೆಂಡ್ಸ್, ನನಗೆ ಹೊಸ ಕಸ್ಟಮರ್ ಒಬ್ಬರು ಪರಿಚಯ ಆಗಿದ್ದಾರೆ. ಅವ್ರು ನನಗೆ ಹಾಸನದಿಂದ ಕೊರಿಯರ್ ಮುಖಾಂತರ ಕೆಲವೊಂದು ಬ್ಲೌಸ್ ಪೀಸಸ್ ಕೊಡಲಾಗಿದೆ. ಬಾಡಿ ಮೆಜರ್ಮೆಂಟ್ಸ್ ಅವರು ವಾಟ್ಸಪ್ ಮುಖಾಂತರದಲ್ಲಿ ನನಗೆ ವಾಟ್ಸಪ್ ಮಾಡಲಾಗಿದೆ. ಅವ್ರ ಬಾಡಿ ಮೆಜರ್ಮೆಂಟ್ಸು ನನ್ನ ಡಮ್ಮಿ ಮೆಜರ್ಮೆಂಟ್ಸು ಆಲ್ಮೋಸ್ಟ್ ಸ್ವಲ್ಪ ಹತ್ರ ಇದ್ದಾವೆ. ಅವ್ರು ಕೆಲವೊಂದು ಡಿಸೈನ್ಸು ನನ್ನ ಜೊತೆ ಶೇರ್ ಮಾಡಿದ್ದಾರೆ. ಯಾವ ಥರ ನಾನು ಡಿಸೈನ್ ಮಾಡಬೇಕು, ಬ್ಲೌಸ್ ಯಾವ ಥರ ನಾನು ಸ್ಟಿಚ್ ಮಾಡಬೇಕಂತ ನಾನು ಅವ್ರು ಹೇಳಿದ ಪ್ರಕಾರ ನಾನು ರೆಡಿ ಮಾಡಿದ್ದೀನಿ. ನಾನೀಗ ಆ ಬ್ಲೌಸಸ್ ಹೇಗೆ ಸ್ಟಿಚ್ ಮಾಡಿದ್ದೀನಿ, ಅವು ಹೇಗಿದ್ದಾವೆ, ಫಿಟ್ಟಿಂಗ್ ಹೇಗಿದೆ ಅನ್ನೋದು ನನ್ನ ಡಮ್ಮಿ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗಿದ್ದಾವೆ ಫಿಟ್ಟಿಂಗ್ ಅಂತ ನೋಡೋಣ. ಫ್ರೆಂಡ್ಸ್, ನೀವು ನೋಡ್ಬೋದು, ಫ್ರಂಟು ಲೀವ್ ಶೇಪ್ ಮಾಡಿದ್ದೀವಿ. ಲೀವ್ ಶೇಪ್ ಕೇಳಿದರು ನಮಗೆ ಕಸ್ಟಮರ್, ನಮಗೆ ಈ ಥರದ್ದು ಬೇಕು ಅಂತಂದು. ನೀವು ಕಸ್ಟಮರ್ ಏನು ನನಗೆ ಫೋಟೋ ಹಾಕಿದ್ದಾರೆ, ನಾನು ಅದನ್ನು ಶೇರ್ ಮಾಡ್ತೀನಿ. ನೋಡಿ, ಇಲ್ಲಿ ಆರ್ಮೋಲ್ ಹತ್ರನೂ ನೋಡ್ಬೋದು, ಎಲ್ಲೂ ವ್ರಿಂಕಲ್ಸ್ ಇಲ್ಲ, ಪರ್ಫೆಕ್ಟ್ ಫಿಟ್ಟಿಂಗ್ ಬಂದಿದೆ. ಎಲ್ಲೂ ನಮಗೆ ವ್ರಿಂಕಲ್ಸ್ ಕಾಣಿಸ್ತಿಲ್ಲ. ಇವ್ರು ನಮಗೆ ಪ್ಯಾಟರ್ನ್ ಪ್ರಿನ್ಸೆಸ್ ಕಟ್ನಲ್ಲಿ ಕೇಳಿದ್ದಾರೆ. ನೋಡಿ, ಲೋವರ್ ವೆಸ್ಟ್ ಹತ್ರ ನಮಗೆ ಪರ್ಫೆಕ್ಟಾಗಿ ಈ ಥರ ಬೆಲ್ಟ್ ಥರ ಕೂರಬೇಕು. ಪ್ರಿನ್ಸೆಸ್ ಕಟ್ನಲ್ಲಿ ಇದೇ ನಮಗೆ ಮೇನ್ ಪಾಯಿಂಟ್. ಇಲ್ಲಿ ಪರ್ಫೆಕ್ಟ್ ಕೂರಬೇಕು. ಇಲ್ಲಿ ಚೆನ್ನಾಗಿ ಕೂತ್ಕೊಂಡ್ರೆ ನಮಗೆ ಬ್ಲೌಸ್ ಪರ್ಫೆಕ್ಟಾಗಿ ಇಲ್ಲಿ ಕೂರುತ್ತೆ. ನೋಡಿ, ನಮಗೆಲ್ಲೂ ವ್ರಿಂಕಲ್ಸ್ ಕಾಣಿಸ್ತಾ ಇಲ್ಲ. ಬ್ಯಾಕ್ ನೋಡಿ, ಬ್ಯಾಕ್ ಬಂದು ಬೋಟ್ ನೆಕ್ ಹೇಳಿ ಥ್ರೆಡ್ ಹೇಳಿದ್ದಾರೆ. ಕಂಪ್ಲೀಟ್ ಓಪನ್ ನೆಕ್ ಹೇಳಿದ್ದಾರೆ ಇವರು. ಇಲ್ಲೂ ಥ್ರೆಡ್ ಕಟ್ಟಂಗೆ ಮಾಡಿರಿ ಅಂತ ಹೇಳಿದರು. ಇಲ್ಲಿ ನಾನು ಸೇಫ್ಟಿಗೋಸ್ಕರ ಇರಲಿ ಅಂತ ಒಂದು ಬಟನ್ ಮಾಡಿದ್ದೀನಿ. ಇದು ನಮಗೆ ಕಂಪ್ಲೀಟ್ ಡೈಮಂಡ್ ಶೇಪ್ ಮಾಡೋಕ್ಕೆ ಹೇಳಿದ್ದಾರೆ ಅವರು. ಹಾಗಾಗಿ ನಾನು ಇದು ಮಾಡಿದ್ದೀನಿ. ನೋಡಿ, ಇದು ಡಮ್ಮಿ ಮೇಲೆ ಹೀಗಿದೆ. ಕಸ್ಟಮರ್ ಮೇಲೆ ನೀವು ನೋಡ್ಬೋದು ಫೋಟೋ ಹೇಗಿದೆ ಅಂತ. ನಾನಿಲ್ಲಿ ಸೈಡು ಶೋ ಆಗ್ತಿದೆ ನಿಮಗೆ ಫೋಟೋ. ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಖಂಡಿತ ತಿಳಿಸಿ. ಬ್ಲೌಸ್ ಹೇಗೆ ಬಂದಿದೆ, ಫಿಟ್ಟಿಂಗ್ ಹೇಗಿದೆ, ಫಿನಿಶಿಂಗ್ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಬಹುದು. ಫ್ರೆಂಡ್ಸ್, ಇದು ಫಸ್ಟ್ ಬ್ಲೌಸ್ ನೋಡೋಣ. ನೋಡಿ, ಕಸ್ಟಮರ್ ನನಗೆ ವಿ ನೆಕ್ ಬ್ಲೌಸ್ ಹೇಳಿದ್ದಾರೆ. ಇದು ಪ್ರಿನ್ಸೆಸ್ ಪ್ಯಾಟರ್ನಲ್ಲೇ ಹೇಳಿದ್ದಾರೆ. ಎಲ್ಲೂ ರಿಂಕಲ್ಸ್ ಕಾಣಿಸ್ತಾ ಇಲ್ಲ. ನೋಡಿ, ಪೈಪಿಂಗ್ ಬಂದು ಇನ್ವಿಸಿಬಲ್ ಪೈಪಿಂಗ್ ಮಾಡಲಾಗಿದೆ ಬ್ಲೌಸ್ನಲ್ಲಿ. ಈ ಥರ ತುಂಬ ನೀಟಾಗಿ ಬಂದಿದೆ ಬ್ಲೌಸು. ತುಂಬ ಫಿನಿಶಿಂಗು ಚೆನ್ನಾಗಿದೆ. ನೀವು ಹೇಳಬೇಕು ಬ್ಲೌಸ್ ಹೇಗಾಗಿದೆ ಅಂತ. ನನ್ನ ಬ್ಲೌಸ್ ಬಗ್ಗೆ ನಾನು ಹೇಳಬಾರ್ದು, ನೀವು ಹೇಳಬೇಕು. ನೋಡಿ, ಸ್ಲೀವ್ಸ್ ಬಂದು ಸೆಮಿ ಪಫ್ ಸ್ಲೀವ್ ಹೇಳಿದ್ದಾರೆ. ಈ ಥರ ಸ್ಲೀವ್ ಬೇಕು ಅಂತ ಈ ಥರ ನಾನು ಸ್ಲೀವ್ ಮಾಡಿದ್ದೀನಿ. ನೋಡಿ, ಎಲ್ಲೂ ವ್ರಿಂಕಲ್ಸ್ ಕಾಣಿಸ್ತಿಲ್ಲ. ಫಿಟ್ಟಿಂಗ್ ಚೆನ್ನಾಗಿ ಬಂದಿದೆ. ಬ್ಯಾಕು ಬಂದು ಸೆಮಿ ಬೋಟ್ ನೆಕ್, ಕಂಪ್ಲೀಟ್ ಕ್ಲೋಸ್ ಇದೆ. ಸೆಮಿ ಬೋಟ್ ನೆಕ್ ಅಲ್ಲ, ಕಂಪ್ಲೀಟ್ ಬೋಟ್ ನೆಕ್ ಇದು. ಇಲ್ಲಿ ಬ್ಯಾಕ್ ಎಲ್ಲ ಕವರ್ ಆಗಿದೆ. ಬ್ಯಾಕ್ ಬಟನ್ ಕೇಳಿದ್ರು ಅವರು, ನಾವು ಬ್ಯಾಕ್ ಬಟನ್ ಕವರ್ ಮಾಡಿದ್ದೀವಿ. ಈ ಸೈಡು ಅಷ್ಟೇ ಸ್ಲೀವ್ಸ್ ಚೆನ್ನಾಗಿ ಬಂದಿದೆ. ಎಲ್ಲೂ ನೋಡ್ಬೋದು ಬ್ಲೌಸ್, ಟೋಟಲ್ ಬ್ಲೌಸ್ ನೀವು ನೋಡ್ಬೋದು. ಎಲ್ಲೂ ನಿಮಗೆ ರಿಂಕಲ್ಸ್ ಕಾಣಿಸ್ತಿಲ್ಲ. ಕಸ್ಟಮರ್ ಮೇಲೆ ಬ್ಲೌಸ್ ಹೇಗಿದೆ ಅಂತ ನೀವು ಕಸ್ಟಮರ್ಸ್ ಫೋಟೋನು ನೀವು ನೋಡ್ಬೋದು. ಫ್ರೆಂಡ್ಸ್, ಕಸ್ಟಮರ್ ಫೋಟೋ ಶೇರ್ ಮಾಡಿದ್ದಾರೆ, ನೀವು ಕಸ್ಟಮರ್ ಫೋಟೋ ನೋಡ್ಬೋದು. ಫ್ರೆಂಡ್ಸ್, ನೋಡಿ ಬ್ಲೌಸ್ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗಾದರೆ ನೆಕ್ಸ್ಟ್ ಬ್ಲೌಸ್ ಯಾವುದು ಅಂತ ನೋಡೋಣ. ಫ್ರೆಂಡ್ಸ್, ನೀವೇನಾದರೂ ಈ ಇನ್ವಿಸಿಬಲ್ ಪೈಪಿಂಗ್ ಮಾಡೋದು ಕಲಿಬೇಕಾ? ಹಾಗಾದರೆ ನೀವು ಈಗಲೇ ಇನ್ನೂ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ ಈ ವಿಡಿಯೋ, ಹೇಗೆ ಮಾಡೋದು ಪೈಪಿಂಗ್ ಅಂತಂದು ತುಂಬ ನೀಟಾಗಿ ತೋರಿಸ್ಕೊಡಲಾಗಿದೆ. ಹೋಗಿ ನೀವು ಚೆಕ್ ಮಾಡ್ಬೋದು ನನ್ನ ಚಾನಲಲ್ಲಿ. ಫ್ರೆಂಡ್ಸ್, ಹಾಗಾದರೆ ನೆಕ್ಸ್ಟ್ ಬ್ಲೌಸ್ ಯಾವುದಂತ ನೋಡೋಣ. ಫ್ರೆಂಡ್ಸ್, ಥರ್ಡ್ ಬ್ಲೌಸ್ ನಾವು ನೋಡ್ಬೋದು. ಇದೂ ಸೇಮ್ ಪ್ಯಾಟರ್ನಲ್ಲೇ ಹೇಳಿದ್ದಾರೆ. ಪ್ರಿನ್ಸೆಸ್ ಕಟ್ಟೆ ಪ್ಯಾಟರ್ನ್ ಇದೂ. ನೋಡಿ, ಫ್ರಂಟು ವಿ ನೆಕ್ 9 ಇಂಚ್ ಇದೆ. 9 ಇಂಚ್ ನೆಕ್ ಹೇಳಿದ್ದಾರೆ ಇವರು. ಅವ್ರು ಹೇಳಿದರು ಆ ಥರ ನಾವು ಮಾಡಬೇಕಲ್ವ, ಹಾಗಾಗಿ 9 ಇಂಚ್ ನೆಕ್ ಬಿಡ್ತಿದೆ, ಲೆಂತ್ ಇದೆ. ನೆಕ್ ಲೆಂತು 9 ಇಂಚ್ ಇದೆ. ಇದು ಸೇಮ್ ಪ್ರಿನ್ಸೆಸ್ ಕಟ್ ಪ್ಯಾಟರ್ನಲ್ಲೇ ಬಂದಿದೆ. ಫ್ರಂಟ್ ಓಪನ್ ಇದೆ. ನೋಡಿ, ಬ್ಯಾಕ್ ಬೋಟ್ ನೆಕ್ಕು, ಕಂಪ್ಲೀಟ್ ಕ್ಲೋಸ್ ನೆಕ್. ಇದು ಕಂಪ್ಲೀಟ್ ಕ್ಲೋಸ್ ಆಗಿದೆ. ಈಗ ಡಿಸೈನ್ ಏನಿಲ್ಲ, ಸಿಂಪಲ್ ಆಗಿ ಪ್ರಿನ್ಸೆಸ್ ಕಟ್ ಬ್ಲೌಸ್ ಪ್ಯಾಟರ್ನಲ್ಲಿ ಮಾಡಿದ್ದೀವಿ ಇದು. ಫ್ರೆಂಡ್ಸ್, ಈ ಬ್ಲೌಸ್ ಹೇಗಿದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಬ್ಲೌಸ್ನಲ್ಲಿ ನಮಗೆ ಕೆಲವೊಂದು ರಿಂಕಲ್ಸ್ ಕಾಣಿಸ್ತಿದ್ದಾವೆ. ನೋಡಿ, ಇಲ್ಲೂ ಅಷ್ಟೇ
ಇದು ಫ್ಯಾಬ್ರಿಕ್ ಬಂದು ಸಿಲ್ಕ್ ಇದೆ. ಸಿಲ್ಕ್ ಫ್ಯಾಬ್ರಿಕ್ನಲ್ಲಿ ರಿಂಕಲ್ಸ್ ಬರೋದು ಕಾಮನು. ಫ್ಯಾಬ್ರಿಕ್ ಮೇಲೆ ಹೋಗುತ್ತೆ, ಫ್ಯಾಬ್ರಿಕ್ ಬಿಹೇವಿಯರ್ ಮೇಲೆ ಹೋಗುತ್ತೆ, ಬ್ಲೌಸ್ ಫಿಟ್ಟಿಂಗು ಫಿನಿಶಿಂಗು ಇದೆಲ್ಲ ನೋಡಿ ಸೇಮ್ ಪ್ಯಾಟರ್ನ್ ಸೇಮ್ ಆಗಿದೆ. ಆದ್ರೂ ನಮಗೆ ಇಲ್ಲಿ ಕೆಲವೊಂದು ರಿಂಕಲ್ಸ್ ಕಾಣಿಸ್ತಿದ್ದಾವೆ. ಈ ಥರದ ರಿಂಕಲ್ಸ್ ಸಿಲ್ಕ್ ಫ್ಯಾಬ್ರಿಕ್ನಲ್ಲಿ ಸ್ಮೂತ್, ಆಲ್ಮೋಸ್ಟ್ ಫುಲ್ ಸ್ಮೂತ್ ಫ್ಯಾಬ್ರಿಕ್ನಲ್ಲಿ ಫ್ಯಾಬ್ರಿಕ್ ಬಿಹೇವಿಯರ್ ಮೇಲೆ ನಮಗೆ ಸ್ಟಿಚಿಂಗ್ ಆಗಲಿ ಫಿಟ್ಟಿಂಗ್ ಆಗಲಿ ನಮಗೆ ಜಡ್ಜ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಹಾಗಾದರೆ ಹೇಗಿದೆ ಅಂತ ನೀವು ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.